ಹಳ್ಳಿ ಕಡೆ ಮಾಡುವಂತಹ ಚಿಕನ್ ಚಾಪ್ಸ್ಗೆ ಬೇಕಾಗಿರುವಂತಹ ವಿಧಾನ: ತೆಂಗಿನಕಾಯಿ, ಈರುಳ್ಳಿ 1, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಇಂಚ್ ಶುಂಠಿನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 15 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು. ನೀವೆಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತಗೊಂಡಿದ್ದೀನಿ. ಇಲ್ಲಿ ಬಂದು ಪೆಪ್ಪರ್, ಮತ್ತು ಅರಿಶಿನ, ಚಕ್ಕೆ, ಲವಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಮತ್ತು ಆಯಿಲ್ ತಗೊಂಡಿದ್ದೀನಿ. ಆಯಿಲ್ ಒಳಗಡೆ ಬಿದ್ದಿರೋದು ಕರಿಬೇವಿನ ಸೊಪ್ಪು, ಕಬಾಬ್ ಫ್ರೈ ಮಾಡಬೇಕಾಗಿ ರೀತಿತ್ತು. ಮತ್ತು ಒಂದು ಜಾರ್ಗೆ ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ನಿಮ್ಗೆ ಯಾವ ಅಡುಗೆ ಬೇಕು ಅಂತ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಡಿಟ್ ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅದೇ ಥರ. ನಮ್ಮ ಹಳ್ಳಿ ಕಡೆ ಸ್ವಲ್ಪ ಯಾವ ಥರ ಮಾಡ್ತಾರೆ ಅಂತ ನಿಮಗೂ ಗೊತ್ತಿದೆ. ಜಾಸ್ತಿ ಗ್ರೇವಿ ಥರ ಮಾಡ್ಕೊಳ್ತಿಲ್ಲ ಅವರು, ಸ್ವಲ್ಪ ರೈಸ್ ಮತ್ತು ಮುದ್ದೆಗೆ ಆಗೋ ಥರನೇ ಮಾಡೋದು. ನಾನು ಸೇಮ್ ಅದೇ ಥರನೇ ಮಾಡ್ತಾಯಿರೋದು. ಈಗ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಆದಮೇಲೆ ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಅರಿಶಿನ, ಜಾಸ್ತಿ ಆಗೋಗ್ಬಿಡಿ. ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ, ಒಂದು 4 ಲವಂಗ, 1-2 ಇಂಚ್ ಚಕ್ಕೆ ಹಾಕ್ಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳು ತುರ್ಕೊಂಡಿದ್ದು, ಅರ್ಧ ಹೋಳು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮಿಕ್ಸಿ ಮುಚ್ಚಳ ಹಾಕಿ ಆಡಿಸ್ಕೊಂಬರೋಣ ಬನ್ನಿ. ಈಗ ಪೇಸ್ಟ್ ಆಡಿಸಿದ್ಮೇಲೆ ಈ ಥರ ಆಗಿದೆ. ಮತ್ತು 3/4 kg ಚಿಕನ್ ತಗೊಂಡಿದ್ದೀನಿ. ಈಗ ಸ್ಟವ್ ಹಸ್ಕೊಳ್ಳೋಣ. ಗ್ಯಾಸ್ ಹಸ್ಕೊಂಡಿದ್ದೀನಿ. ಗ್ಯಾಸ್ ಹಸ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಮತ್ತು ಬಿಸಿ ಆಗಿದೆ. ಬಿಸಿ ಆದ ನಂತರ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರೋದು ನಿಮಗೆ ಕರಿಬೇವಿನ ಸೊಪ್ಪು, ಇದು ನೋಡಿ ಅಂತ ಕಬಾಬ್ ಫ್ರೈ ಮಾಡಿದಾಗ ಆಗಿರುವಂತಹ ಒಂದು ಕರಿಬೇವಿನ ಸೊಪ್ಪು ಹಾಕಿದ್ದದು. ಅದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ. ನಾನಿವಾಗ ಪ್ಯಾನ್ ಬಿಸಿ ಆಗಿದೆ, ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು 3/4 kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ಫುಲ್ ಡ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು. ಒಂದೇ ಒಂದು ಡ್ರಾಪ್ ಕೂಡ ಆಯಿಲಲ್ಲಿ ನೀರು ಇರಬಾರ್ದು, ಆಗ ಚಿಕನ್ ಬೇಗ ಕೂಡ ರೋಸ್ಟ್ ಆಗುತ್ತೆ. ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಮ್ಮ ಬ್ಯಾಚುಲರ್ಸ್ ಬಾಯ್ಸ್ಗೆ ಅಂತ ಕೂಡ ನಾನು ಮಾಡಿಕೊಡ್ತೀನಿ ಅಡುಗೆನ. ನೀವು ಯಾವ ಥರ ಅಡುಗೆ ಬೇಕು ನಿಮಗೆ ಸಿಂಪಲಾಗಿ ಮಾಡಿಕೊಡ್ತೀನಿ. ಇದು ಸಿಂಪಲಾಗಿ ಅಡುಗೆ, ಚಿಕನ್ ಫ್ರೈ ಮಾಡೋದು, ಮಸಾಲೆ ಆಡಿಸೋದು, ಉಯ್ಯೋದು ಅಷ್ಟೇ. ನಮ್ಮ ಹಳ್ಳಿ ಸೈಡ್ ನಿಜವಾಗ್ಲೂ ಇದೇ ಥರ ಮಾಡ್ತಾಯಿದ್ದಿತ್ತು. ಈಗ ಚಿಕನ್ ಫ್ರೈ ಆಗ್ತಾ ಇರುತ್ತೆ, ನಾವೊಂದು ಲಿಡ್ನ ಕ್ಲೋಸ್ ಮಾಡ್ತೀವಿ. ಲಿಡ್ ಕ್ಲೋಸ್ ಮಾಡಿ ತೆಗಿತಿದ್ದೀನಿ. ಚಿಕನ್ ಬೆಂದಿದೆ, ಬಟ್ ಚಿಕನ್ ಉಪ್ಪಿಡಿಲಿ ಅಂತೇಳಿ ಚಿಕನ್ಗೆ 1 ಸ್ಪೂನ್ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ, ಸಾಕಾಗುತ್ತೆ ಇದು ನಮಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೀಗ ಒಂದು ರೌಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಅರ್ಧ ಬೇಳೆ ಚಿಕನ್ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ಬೇಕು ನಾವು ಯಾವತ್ತಿದ್ರೂ ಕೂಡ. ಚಿಕನ್ ಆಮೇಲೆ ಉಪ್ಪಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತಿರ್ಗಾ ನಾನು ಫ್ರೈ ಮಾಡ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಂದರೆ ಒಂದು ಚಾಪ್ಸ್ ಅಂದರೆ ನಮ್ಮ ಸಿಟಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಗಟ್ಟಿ ಮಾಡ್ತಾರೆ, ಗಟ್ಟಿ ಮಾಡಿ ಚಪಾತಿ ಪರೋಟ ಜೊತೆ ತಿಂತಾರೆ. ಬಟ್ ನಮ್ಮ ಹಳ್ಳಿ ಸೈಡ್ ಏನು ಮಾಡ್ತಾಯಿದ್ರು ಅಂದರೆ, ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ನಮ್ಮ ಹಳ್ಳಿ ಸೈಡು ನಾನಿವಾಗ ಖಾರನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡು ಸ್ವಲ್ಪ ಸಾಂಬಾರು ಥರ ಮಾಡ್ತಾರೆ, ಸೇಮ್ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ಇವಾಗ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಹಾಕ್ಕೊಂಡೀಗ ಮಿಕ್ಕಿರೋದಕ್ಕೆ ನಾನು ನೀರು ಹಾಕ್ಕೊತೀನಿ. ಕೈಲಿ ಬೆಳ್ಕೊಂಡು ಮತ್ತು ನಾನು ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಳ್ತೀನಿ. ಅದರಲ್ಲಿ ಒಂದೇ ಒಂದು ಡ್ರಾಪ್ ಕೂಡ ಮಸಾಲೆ ವೇಸ್ಟ್ ಆಗಬಾರ್ದು, ಅದಕ್ಕೋಸ್ಕರ. ಈಗ ಕೈ ತೊಳ್ಕೊಂಡು ಕೈ ತೊಳ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ಗ್ರೇವಿ ಮಿಕ್ಸ್ ಮಾಡಿದ್ಮೇಲೆ ಮಾತ್ರ ಹತ್ತೂರಿ ಕಣ್ರಿ, ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಜಲ್ದಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನಾನು ಇದಕ್ಕೇನೇನು ಹಾಕೋಲ್ಲ, ಉಪ್ಪು ಮತ್ತು ಮಸಾಲೆ ಆಡಿಸಿರೋದಷ್ಟೇ ಚಿಕನ್ ಫ್ರೈ ಮಾಡಿ ನಾನು ಹಾಕ್ತಾಯಿರೋದು ಅಷ್ಟೇ. ನೋಡ್ಬೋದು ಸೇಮ್ ನಮ್ಮ ಹಳ್ಳಿ ಸೈಡ್ ಅಂದರೆ ಇದೇ ಥರ ರಿಯಲಿ ಇದೇ ಥರ ಮಾಡ್ತಾಯಿದ್ರು. ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರದಲ್ಲಿ
ನೋಡಿ ಈ ಥರ ಗ್ರೇವಿನ ನಮ್ಮ ಸಿಟಿ ಕಡೆ ಮಾಡ್ಕೋತಾರೆ. ಬಟ್ ನಮ್ಮ ಹಳ್ಳಿ ಸೈಡು ಸಾಂಬಾರಿಗೆಲ್ಲ ಆಗಲಿ ಅಂತೇಳಿ ನಮ್ಮ ಅಜ್ಜಿ ತಾತಂದಿರುಗಳು ಮಾಡ್ಕೋತಾ ಇದ್ದಿದ್ದು, ನಮ್ಮ ಅಜ್ಜಿ ತಾತ ಇದ್ದಾಗ ಮಾಡ್ತಾಯಿದ್ದಿದ್ದು ಈ ಥರ. ಈಗ ನಾನು ಅದೇ ಜಾರ್ಗೆ ಸ್ವಲ್ಪ ನೀರು 1 ಲೋಟದಷ್ಟು, ನಾನು ಇದಕ್ಕೆ ಟೋಟಲಾಗಿ 1.25 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊತೀನಿ. ನೋಡಿ ಇವಾಗ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ನೀರು ಹಾಕ್ಕೊಂಡು ಪೂರ್ತಿ ಅದು ಮಿಕ್ಸ್ ಮಾಡಿ ನಾನು ನೀರನ್ನ ಉಯ್ಕೊತೀನಿ. ಉಯ್ಕೊಂಡಾದ್ಮೇಲೆ ಜಾರನ್ನ ಸೈಡಲ್ಲಿಟ್ಟು ಫಸ್ಟ್ ಒಂದು ಸಲ ತಿರುಗಿಸಿ ನೋಡ್ತೀನಿ. ಇನ್ನು ಅರ್ಧ ಲೋಟ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಫಸ್ಟ್ ಇದು ತಿರುಗಿಸಿ ನೋಡ್ತೀನಿ. ಮಸಾಲೆ ಅದು ಬೇಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಗಟ್ಟಿ ಇತ್ತು ಒಂದು ಸ್ವಲ್ಪ ಅಂದ್ಬಿಟ್ಟು ಇನ್ನೊಂದು ಅರ್ಧ ಅದ್ರ ಮುಚ್ಚಳದಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದರಿಂದ ನಾನು ಮುಚ್ಚಳಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮುಚ್ಚಳಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅರ್ಧ ನೀರು ತಗೊಂಡಿದ್ದೀನಿ. ತೊಳ್ಕೊಂಡು ಮುಚ್ಚಳನೂ ಕೂಡ ಕ್ಲೀನಾಗಿ ತೊಳ್ಕೊಬಂದೆ. ಕ್ಲೀನಾಗಿ ತೊಳೆದು ಹಾಕಿದ್ದೀನಿ. ಬಟ್ ಅದರಲ್ಲೇನೂ ಅಸಹ್ಯ ಅನ್ನೋದೇನಿಲ್ಲ. ನಾವು ಮನೇಲಿ ಮಾಡಿರೋ ಮಸಾಲೆ ನಾವು ಕ್ಲೀನಾಗಿ ಪಾತ್ರೆ ಬೆಳಗಿರ್ತೀವಲ್ವ, ಏನಕ್ಕೆ ಅಸಹ್ಯ ಆಗಬೇಕು ಹೇಳಿ. ನಾನು ಇವಾಗ ಮಿಕ್ಸ್ ಮಾಡ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಚಾಕು, ನಿಮ್ಗೆ ಇದೊಂದು ಪದ್ಧತಿ ಅಂತ ಗೊತ್ತಿದೆಯಾ ನೋಡಿ, ನಮ್ಮ ಹಳ್ಳಿ ಕಡೆ ಎಲ್ಲ ಸೈಡ್ ಕುಡ್ಲನ್ನ ಹಾಕಜ್ಜಿತಾರೆ ನಾವು, ಬಟ್ ಚಾಕ್ನ ಹಚ್ಚಿತೀವಿ. ಕುಳ್ಳು ಸ್ವಲ್ಪ ಅಟ್ಟದ ಮೇಲೆ ಎಲ್ಲೋ ಹಾಕ್ಬಿಟ್ಟಿದ್ದೀವಿ, ಅದರಿಂದ ಚಾಕ್ನ ನಾನು ಬಿಸಿ ಮಾಡಿ ನಾನು ಚಾಕ್ನ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ತೀನಿ ಇವಾಗ. ಚಾಕು ಸ್ವಲ್ಪ ಬಿಸಿ ಆರಿ ಅಂದ್ಬಿಟ್ಟು ಉರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಈಗ ಚಾಕ್ ನೋಡಿ ಇವಾಗ ಕಾಯ್ದಿದೆ. ಈಗ ಹಚ್ಚುತ್ತಾ ಇದ್ದೀನಿ. ಹಚ್ಚಿದಕ್ಕೆ ಚರ್ಪರ್ ಅಂದ್ಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ಆಮೇಕಿಂದ ಹಚ್ಚಿಬಿಟ್ಟು ಈ ಥರ ಮಾಡಿಬಿಟ್ಟು, ನಮ್ಮ ಸೈಡ್ ನಾವು ಇದೇ ಥರ ಮಾಡೋದು. ಕೆಲವು ಜನ ಆಡ್ಕೋತಾರೆ, ಗಂಡು ಮಕ್ಕಳು ಅಡುಗೆ ಮಾಡೋದು ಆಡ್ಕೋತಾರೆ. ನಾನು ಇವಾಗ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಮರಳು ಬಂದಮೇಲೆ ಒಂದು ಸ್ವಲ್ಪ ಸೋಟ್ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಚಿಕನ್ ಬೆಂದಿದೆ ಅಂತ. ಈಗ ಮಿಕ್ಸ್ ಮಾಡಿ ನಾನು ಸಾಂಬಾರು ನೋಡ್ತಾ ಇದ್ದೀನಿ. ನಮಗೆ ಅದು ಬೆಂದು ಇನ್ನೂ ಬೇಯಬೇಕು. ಆವಾಗ ಎಷ್ಟು ಗಟ್ಟಿ ಆಗುತ್ತೆ ಅಂತ ನೋಡ್ಕೊತಾ ಇದ್ದೀನಿ. ಈಗ ತಳ್ಳಿ ಆಗುತ್ತಲ್ಲ ಗಟ್ಟಿ ಆಗುತ್ತೆ ಅಂತ. ಅದು ಕರೆಕ್ಟಾಗಿ ಆಗಿತ್ತು. ನೋಡ್ಕೊಳ್ಳಿ, ಹಳ್ಳಿ ಸ್ಟೈಲ್ ಚಿಕನ್ ಚಾಪ್ಸ್ ಮತ್ತು ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಖುಷಿಯಾಗಿ. ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡ್ತಾ ಇರ್ಬೋದು, ಪೀಸ್ ಮಾತ್ರ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಸ್ಕಿನ್ ಸಿಕ್ಬಿಡ್ತು, ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ಪೀಸಸ್ ಯಾವ ಥರ ಆಗಿದೆ. ಹೊಗೆ ಕಡಿತಾ ಇದೆ ಗುರು, ತುಂಬ ಸಖತ್ತಾಗಿ ಬೆಂದಿದೆ ಮಾತ್ರ. ಚಿಕನ್ ಮಾತ್ರ ಬೆಂದಿದೆ ನೋಡಿ. ಸುಟ್ಬಿಡ್ತಾಯಿದ್ದೆ, ಕೈ ಸುಡ್ತಾಯಿದೆ. ನಾನು ತೋರಿಸ್ತೀನಿ. ಬಾಯ್.